ಸರ್ವೋತ್ತಮ ವಾಯು ಜೀವೋತ್ತಮ ಇಂದು ಪರಮ ಮಂಗಳ ಹರಿದಿನ ಏಕಾದಶಿ. ಇಂದು ಭಾಗವತದ ಮಹಿಮೆಯ ಬಗ್ಗೆ ಸರಳವಾಗಿ ಸಂಕ್ಷಿಪ್ತವಾಗಿ 4 ನುಡಿಗಳನ್ನು ತಿಳಿಸುತ್ತೇನೆ. ಜನ್ಮಾದಶ್ಯ ಯತೋನ್ವಯಾದಿತಿರಾತಚ್ಛಾರ್ಥವಿಷ್ಟವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಅಧೀಕವಯೇ ಮುಯಂತಿ ಯಂ ಸೂರ್ಯಾತ್ ತೇಜೋ ವಾರಿಮೃಗಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮನಸ್ವೇನ ಸದಾ ನಿರಸ್ತಕುವಕಂ ಸತ್ಯಂ ಪರಂ ಧೀಮಹಿ. ಶ್ರೀಮನ್ನಾರಾಯಣನು ಚೇತನಾಚೇತನ ಪ್ರಪಂಚದ ಸೃಷ್ಟಿಕರ್ತನೆಂದು, ಅವನೇ ಸರ್ವತಂತ್ರ ಸ್ವತಂತ್ರನು, ಅವನು ಯಾರ ಅಧೀನನಲ್ಲ. ಬ್ರಹ್ಮದೇವರಿಗೆ ವೇದೋಪದೇಶಕನಾದ ಜಗದ್ಗುರು, ಸತ್ಯನಾಮಕನು, ಪರಿಪೂರ್ಣನು, ಗುಣಪೂರ್ಣನು, ರಕ್ಷಕನು, ಇಂಥ ಸರ್ವೋತ್ತಮನನ್ನು ನಿರಂತರ ಧ್ಯಾನಿಸೋಣ. ಮೊದಲು ಶ್ರೀಮದ್ ಭಾಗವತ ಎಂದರೆ ಭಗವಂತನ ಕಥೆಗಳ ಚಿಂತನೆ, ಭಗವಂತನ ಅವತಾರ ಹಾಗೂ ಭಗವತ್ ಭಕ್ತರ ಮಹಿಮೆ, ಇವುಗಳನ್ನು ನಾವು ಇದರಲ್ಲಿ ಒಳಗೊಂಡಿರುತ್ತೇವೆ. ಜಗದ ಒಡೆಯ ಶ್ರೀಮನ್ನಾರಾಯಣನ ಹಿರಿಮೆ ಗರಿಮೆಗಳ ಕಥಾ ಸಂಗ್ರಹವನ್ನು ತಿಳಿದರೆ ನಮ್ಮ ಜೀವನ ಪಾವನವಾಗುವುದು. ನಾವು ಮಾಡಿದ ಅಸಂಖ್ಯಾತ ಪಾಪಗಳಿಗೆ ಪರಿಹಾರ ದೊರಕುವುದು. ಕಲಿಯುಗದಲ್ಲಿ ಎಲ್ಲರಿಗೂ ದೊರಕಲು ಶ್ರೀಹರಿಯೇ ನಿಂತು ವೇದವ್ಯಾಸರ ಮುಖಾಂತರ ಪುರಾಣಗಳ ರಾಜವೆಂಬ ಶ್ರೀಮದ್ ಭಾಗವತ ಅಮೃತ ಗ್ರಂಥವನ್ನು ಬರೆಸಿದರು. ಈ ಮೇರು ಪರ್ವತದ ಅಮೃತ ಗ್ರಂಥವು ಲೌಕಿಕ ಗ್ರಂಥವಾಗದೆ ಮನವನ್ನು ತಿದ್ದುವ ಸುಂದರವಾದ ಶ್ರೇಷ್ಠವಾದ ಜ್ಞಾನ ನೀಡುವ ಗ್ರಂಥವಾಗಿದೆ. ಜೀವನದ ಮೋಕ್ಷಕ್ಕೆ ಮಾರ್ಗ ತೋರಿಸುವ ಜ್ಞಾನ ದೀಪವಾಗಿದೆ. ಭಾಗವತ ಗ್ರಂಥವು ಎಲ್ಲ ಪುರಾಣಗಳ ಸಂಗಮ. 12 ಸ್ಕಂದಗಳು, 383 ಅಧ್ಯಾಯಗಳು ಹಾಗೂ 18,000 ಶ್ಲೋಕಗಳಿಂದ ಕೂಡಿದ ರಸಭರಿತವಾದ ಅಮೃತವಿದು. ಪಠಣಕ್ಕೆ ಕಠಿಣ, ಶ್ರವಣಕ್ಕೆ ಇಂಪು, ಮನಪೂರ್ತಿ ತಂಪು. ಭಕ್ತಿ, ಶ್ರದ್ಧೆ, ನಿಷ್ಠೆಗಳಿಂದ ಕೇಳಿದ ಮನುಷ್ಯನಿಗೆ ಮೋಕ್ಷವು ದೊರಕುವುದರಲ್ಲಿ ಸಂಶಯವಿಲ್ಲ. ಈ ಕಲಿಕಾಲದಲ್ಲಿ ಧರ್ಮವು ಕ್ಷೀಣವಾಗುತ್ತಿದೆ. ಸಾತ್ವಿಕ ರಜೋಗುಣಗಳು ದೂರಾಗಿವೆ, ತಮೋಗುಣ ಹೆಚ್ಚಾಗುತ್ತಿದೆ. ಇದರಿಂದ ಜನರು ಮಾಯೆ, ಆಲಸ್ಯ, ಲೌಕಿಕ ಮೋಹಗಳಿಂದ ಸುಬುದ್ಧಿಹೀನರಾಗಿದ್ದಾರೆ. ಕೌಟುಂಬಿಕ ಕಲಹಗಳು, ಅನಾರೋಗ್ಯ, ಅಪಘಾತ, ದುರ್ಮರಣ ಮತ್ತು ತಂದೆ ತಾಯಿಗಳಿಗೆ ಗೌರವ ಕೊಡದಿರುವುದು, ಧರ್ಮ, ಸಂಸ್ಕೃತಿ, ಪರಂಪರೆ ಮರೆಯಾಗಿವೆ. ಇವುಗಳಿಂದ ಪಾರಾಗಲು ನಾವು ಹರಿನಾಮ, ಹರಿಚರಿತ್ರೆಗಳು, ಅವುಗಳ ಶ್ರವಣ, ಸ್ಮರಣೆ, ಪಾರಾಯಣ ಮಾಡುವುದೇ ದಿವ್ಯ ಔಷಧವಾಗಿದೆ. ರಾಮಬಾಣವೆಂಬ ಶ್ರೀಮದ್ ಭಾಗವತವೆಂಬ ದಿವ್ಯ ಬಾಣವನ್ನು ನಿತ್ಯ ನಾವೆಲ್ಲರೂ ಸೇವಿಸಬೇಕು. ಭಗವಂತನು ವೇದವ್ಯಾಸ ರೂಪದಿ ರಚಿಸಿ ರುದ್ರದೇವ ಅಂಶರಾದ ಶುಕಮನಿಗಳಿಂದ ಶ್ರಮಿಸಿ ಎಲ್ಲರಿಗೂ ಸಿಗುವಂತೆ ಭೂಲೋಕದಲ್ಲಿ ಅಮೃತ ಫಲ ಉದುರಿಸಿದ್ದಾರೆ. ಸಾಮಾನ್ಯ ಜನರಿಗೂ ಸಕಾಲಕ್ಕೂ ಬುದ್ಧಿಗೆ ತಕ್ಕಂತೆ ಎಟಕುವಂತೆ ಇವುಗಳನ್ನು ಸಮಾಧಿ ಭಾಷೆಯಲ್ಲಿ ರಚಿಸಿದ್ದಾರೆ. ಮಧ್ವ ಸಂತತಿಯ ಮೂಲಕ, ಪಂಡಿತ ಪಾಮರ ಮೂಲಕ, ಜ್ಞಾನಿಗಳ ಮೂಲಕ ನಿತ್ಯ ನಮಗೆ ಸುಲಿದ ಬಾಳೆಹಣ್ಣಿನಂತೆ ಶ್ರೀಮದ್ ಭಾಗವತವನ್ನು ನಾವು ಶ್ರಮಿಸಬಹುದು. ಪ್ರತಿಯೊಂದು ಸ್ಕಂದಗಳ ಶ್ರವಣ ಮನನಗಳಿಂದ ಶ್ರೀಹರಿಯು ಫಲವನ್ನು ನೀಡುತ್ತಾನೆ. ನರಜನ್ಮದ 3 ತರಹದ ಪಾಪಗಳು ಕಾಯ, ವಾಚ, ಮನಗಳಿಂದ ನಾಶವಾಗುತ್ತವೆ. ನಿತ್ಯವೂ ಕೇಳದಿದ್ದರೂ ನಾವು ಕೆಲವೊಂದು ಸಮಯದಲ್ಲಿ, ಮಂಗಳ ದಿನದಲ್ಲಿ, ಸಪ್ತಾಕ್ರಮದಲ್ಲಿ ಕೇಳಲೇಬೇಕು. ಶ್ರವಣ ಮಾಡಬೇಕಾದರೆ ಯಾರು ಇದಕ್ಕೆ ಆಮಂತ್ರಣ, ಸತ್ಕಾರ ಮಾಡಬೇಕಾಗಿಲ್ಲ. ಇದಕ್ಕೆ ಗೋಕರ್ಣವೆಂಬ ಧರ್ಮನಿಷ್ಠ ಸಹೋದರನಾಗಿದ್ದು ಅವನ ಮತ್ತೊಬ್ಬ ಸಹೋದರ ದುಂದುಕಾರ್ಯ ಪಿಶಾಚಿ ಜನ್ಮವನ್ನು ಹೋಗಿಸಲು ಭಾಗವತ ಶ್ರವಣದಿಂದಲೇ ನಿರ್ಮೂಲನವಾಯಿತು. ಆಗ ಬಂದ ಸತ್ಸಂಗವೂ ಕೂಡ
ತಮ್ಮ ಪಾಪಗಳನ್ನು ಕಳೆದುಕೊಂಡ ಕಥೆ ಇದರಲ್ಲಿ ಉಂಟಾಗಿದೆ. ಮೊದಲು ಶ್ರೀಮದ್ ಭಾಗವತದ ಹಿರಿಮೆಯನ್ನು ನಾವು ತಿಳಿದುಕೊಂಡಾಗ ಆ ನಂತರ ಆ 12 ಸ್ಕಂದಗಳ ವಿವರಣೆಯನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಒಮ್ಮೆ ವೇದವ್ಯಾಸರು ಸರಸ್ವತೀ ತೀರದಲ್ಲಿ ಕುಳಿತು ವಿಚಾರಮಗ್ನರಾದಾಗ ನಾರದರು ಬಂದು ಪ್ರಶ್ನೆ ಕೇಳಿದರು. ಸಾಮಾನ್ಯರಿಗೂ ಮುಕ್ತಿ ಮಾರ್ಗ ತೋರಿಸಲು ಆಧ್ಯಾತ್ಮಿಕ ಚಿಂತನೆ ಅವಶ್ಯವಾಗಿದೆ. ಅವರ ಪಾಪಗಳು ಪರಿಹಾರವಾಗಬೇಕಾಗಿದೆ. ಆದ್ದರಿಂದ ಈ ಅಮೃತವಾದಂತಹ ಒಂದು ಫಲ ಶ್ರೀಮದ್ ಭಾಗವತ ಗ್ರಂಥವನ್ನು ರಚಿಸಬೇಕೆಂದು ಬೇಡಿಕೊಂಡಾಗ ಅವರು ರಚಿಸಿ ಅದನ್ನು ಶುಕಮುನಿಗಳಿಂದ ಶ್ರಮಿಸಿ ಪರೀಕ್ಷಿತ ರಾಜರಿಗೆ ಹೇಳಲ್ಪಟ್ಟಿದೆ. ಮಹಾಭಾರತದಲ್ಲಿ ಪರೀಕ್ಷಿತ ರಾಜರು ಪಾಂಡವ ಅಂಶದ ಕುಡಿ, ಉತ್ತರಾದೇವಿಯ ಪುತ್ರ. ಜೀವನದಲ್ಲಿ ಅನೇಕ ಜ್ಞಾನಿಗಳಿಂದ ಅನೇಕ ರೀತಿಯ ಧರ್ಮದ ಬಗ್ಗೆ ಚಿಂತನೆ ಮಾಡಿದರೂ ಕೂಡ ಮನಸ್ಸು ನೊಂದಾಗಿದ್ದಾಗ ಅವರು ಭಾಗವತವನ್ನು ಶುಕಮುನಿಗಳಿಂದ ಕೇಳಿಕೊಂಡು ಶ್ರೀಹರಿಗೆ ಪ್ರಿಯರಾದರು. ಈಗ ಇವತ್ತಿನ ಪವಿತ್ರ ದಿನದಲ್ಲಿ ದಶಮಸ್ಕಂದದ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಹೇಳುತ್ತೇನೆ. ಶ್ರೀಮದ್ ಭಾಗವತದ ಸ್ಕಂದಗಳಲ್ಲಿ ದಶಮಸ್ಕಂದವು ಅಪರೂಪ ಹಾಗೂ ಅಪ್ರತಿಮವಾಗಿದೆ. ಜಗದ ಒಡೆಯನಾದ ಶ್ರೀಹರಿಯು ಯದುವಂಶದಲ್ಲಿ ಅವತರಿಸಿ ಮಾಡಿದ ಬಾಲ್ಯ ಲೀಲೆಗಳು, ವಿಚಿತ್ರ ವ್ಯಾಪಾರಗಳು ಮನಮೋಹಕವಾಗಿವೆ. ಶ್ರೀಹರಿಯು ಪೂರ್ಣ ಚರಿತ್ರೆಯು ಭವರೋಗಕ್ಕೆ ದಿವ್ಯ ಔಷಧಿ, ಕಿವಿ ಕಣ್ಣು ಮನಸ್ಸುಗಳಿಗೆ ಆನಂದಪ್ರದವಾಗಿದೆ. ಈ ಅಮೃತ ರುಚಿಯನ್ನು ನಿತ್ಯಪಾನ ಮಾಡಬೇಕು. ಸಜ್ಜನರ ಉದ್ಧಾರಕ್ಕಾಗಿ ಕಲ್ಪವೃಕ್ಷ ಕಾಮಧೇನುವಾಗಿದೆ. ಆಡುವ ಭಾಷೆಯಲ್ಲಿ ಸಂಕ್ಷಿಪ್ತವಾಗಿ ಈ ಸಾರವನ್ನು ಹೇಳುತ್ತೇನೆ. ಭಕ್ತರಿಗೆ ಅಭಯಪ್ರಧಾನವಾದ ಶ್ರೀಹರಿಯು ವಸುದೇವನನ್ನು ಪ್ರವೇಶಿಸಿ ನಂತರ ದೇವಕಿಯ ಜಠರದಲ್ಲಿ ಬಂದು ಶ್ರೀಹರಿಯನು ಗರ್ಭದಲ್ಲಿ ಧರಿಸಿದ ದೇವಕಿಯು ದಿನೇ ದಿನೇ ಕಾಂತಿಯಿಂದ ಬೆಳಗುತ್ತಿದ್ದಳು. ಶ್ರಾವಣ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ರೋಹಿಣಿ ನಕ್ಷತ್ರ ಅರ್ಧರಾತ್ರಿಯಲ್ಲಿ ಜಯಂತಿ ಮುಹೂರ್ತದಲ್ಲಿ ದೇವಕಿಯನ್ನು ನಿಮಿತ್ತ ಮಾಡಿಕೊಂಡು ಶಂಖ ಚಕ್ರ ಗದಾಧಾರಿಯಾಗಿ ಶ್ರೀವತ್ಸ ಚಿಹ್ನೆ ಕೌಸ್ತುಭ ಮಣಿಗಳಿಂದ ಅಲಂಕೃತನಾಗಿ ಅವತರಿಸಿದ. ಕ್ಷಣದಲ್ಲಿ ತನ್ನ ಇಚ್ಛೆಯಂತೆ ಲೌಕಿಕ ಶಿಶುರೂಪವನ್ನು ಧರಿಸಿದ. ವಸುದೇವ ಶ್ರೀಕೃಷ್ಣನ ಆಣಿಯಂತೆ ಗೋಕುಲದಲ್ಲಿ ಯಶೋದೆ ಮಡಿಲಿನಲ್ಲಿ ಮಲಗಿಸಿ ದುರ್ಗಾದೇವಿ ಆ ಶಿಶುವನ್ನು ಎತ್ತಿಕೊಂಡು ತನ್ನ ಸ್ಥಾನಕ್ಕೆ ಬಂದನು. ಪರಮಾತ್ಮನು ಯಶೋಧೆ ನಂದಗೋಪರಲ್ಲಿ ವಾತ್ಸಲ್ಯದಿಂದ ಬೆಳೆಯುತ್ತಾ ಬಾಲ್ಯದಲ್ಲೇ ಅಸಂಖ್ಯಾತ ಪವಾಡಗಳನ್ನು ತೋರಿಸಿ ಎಲ್ಲರನ್ನು ಅಚ್ಚರಗೊಳಿಸಿದ. ಪುತನಿ, ಶಕಟಾಸುರ, ತೃಣಾವರ್ತ ಮೊದಲಾದ ಅಸುರರನ್ನು ಸಂಹರಿಸಿದ. ತಾಯಿಯು ತೊಡೆಯ ಮೇಲೆ ಮಲಗಿಸಿ ಸ್ತನ್ಯಪಾನ ಮಾಡುತ್ತಿರುವಾಗ ಆಕಳಿಸುವ ನೆವದಲ್ಲಿ ಸಮಸ್ತ ಬ್ರಹ್ಮಾಂಡವನ್ನೇ ತೋರಿಸಿದ. ಮತ್ತು ಊರಿನ ಎಲ್ಲ ಜನರಿಗೆ ಪ್ರಿಯನಾಗಿ ಬಿಟ್ಟ. ಗೆಳೆಯರ ಗುಂಪುವನ್ನು ಕಟ್ಟಿಕೊಂಡು ನಾನಾ ತರದ ಆಟಗಳನ್ನು ಆಡುತ್ತಿದ್ದ. ಮುಂದೆ ಅವರು ಗರ್ಗಾಚಾರ್ಯರಿಂದ ನಾಮಕರಣದ ಕಾರ್ಯಕ್ರಮ ಮಾಡಿದಾಗ ಕೃಷ್ಣನೆಂದು ಹೆಸರಿಟ್ಟಿದ್ದರು. ಅಣ್ಣನಿಗೆ ಬಲರಾಮ ಎಂದು ಹೆಸರಿಟ್ಟರು. ತನ್ನ ತುಂಟಾಟಗಳಿಂದ ಅವನು ಊರಿನಲ್ಲಿ ಸಖಿಯರಿಂದ ಮಹಿಳೆಯರಿಂದ ಬೆರಗುಗೊಳಿಸಿ ಭಕ್ತಿಯ ಮೋಹವನ್ನು ತುಂಬಿಕೊಂಡ. ಗೋಪಾಲಕರ ಜೊತೆಗೆ ಕೊಳಲು ಊದುತ್ತಾ ಗೋವುಗಳನ್ನು ಕಾಯುತ್ತಾ ಹೊರಟಾಗ ಕಾಳಂದಿ ಮಡುವಿನಲ್ಲಿ ಮುಳುಗಿ ಕಾಲಿಯನ್ನು ಸಂಹರಿಸಿ ಕಾಡ್ಗಿಚ್ಚನ್ನು ಕುಡಿದು ಗೋವುಗಳನ್ನು ರಕ್ಷಣೆ ಮಾಡಿದ. ಸುರಿಯುತ್ತಿರುವ ಮಳೆಗೆ ಗೋವರ್ಧನ ಗಿರಿಯನ್ನು ಕಿರುಬೆರಳಿನಲ್ಲಿ ಎತ್ತಿ ಹಿಡಿದು ಜನರನ್ನು ಗೋವುಗಳನ್ನು ಸಂರಕ್ಷಣೆ ಮಾಡಿದ. ಅವನ ಮಾಡಿದ ಲೀಲೆಗಳು ಅಸಂಖ್ಯಾತವಾಗಿವೆ. ಸಾಂದೀಪ ಗುರುಗಳಲ್ಲಿ ವಿದ್ಯಾರ್ಜನೆಯನ್ನು ಮಾಡಿ 64 ದಿನಗಳಲ್ಲಿ 64 ವಿದ್ಯೆಗಳನ್ನು ಪಡೆದು ಪರಿಣಿತನಾದ. ಗುರುಗಳಿಂದ ಅಪಾರ ಮೆಚ್ಚುಗೆಯನ್ನು ಪಡೆದ. ಗುರುದಕ್ಷಿಣೆಯ ರೂಪದಲ್ಲಿ ಗುರುವಿಗೆ ತಪ್ಪಿಸಿಕೊಂಡ ಗುರುಸುತನನ್ನು ಅವರಿಗೆ ತಂದು ಒಪ್ಪಿಸಿದ. ಗೋಪಿಯರೊಂದಿಗೆ ಅನೇಕ ಕ್ರೀಡೆಗಳನ್ನಾಡಿ ಅವರ ಭಕ್ತಿಗೆ ಅಧೀನನಾಗಿ ವಾತ್ಸಲ್ಯನಾದ. ಗೋಪಿ ಗೀತೆ ಎಂಬ ಪುಸ್ತಕವು ಈ ಸಮಯದಲ್ಲಿ ವಿಸ್ತಾರವಾಗಿ ಪುರಾಣದಲ್ಲಿ ಬರೆದಲ್ಪಟ್ಟಿದೆ. ಅಕ್ರೂರನನ್ನು ಕಂಸನು ಕೃಷ್ಣನ ತನ್ನ ಆಸ್ಥಾನಕ್ಕೆ ಕರೆಯಲು ಕಳಿಸಿದಾಗ ಅಕ್ರೂರನಿಗೆ ಕೃಷ್ಣನ ದರ್ಶನವಾಗುವುದೆಂಬ ಸಂತೋಷದಿಂದ
ಹೊರಡಲು ಸಿದ್ಧನಾದಾಗ ಕಂಸನ ದುಷ್ಟ ವಿಚಾರಗಳನ್ನು ಹೇಳಿದಾಗ ದುಃಖಿತನಾದ. ಕಂಸನ ಅರಮನೆ ಬಲರಾಮ ಕೃಷ್ಣರು ಹೊರಟಾಗ ಶ್ರೀಕೃಷ್ಣನು ಅನೇಕ ಭಕ್ತರಿಗೆ ಅನುಗ್ರಹಿಸಿದ. ರಜಕ, ಮಾಲಾಕಾರ, ಸುಧಾಮ, ತ್ರಿವಕ್ರೆ ಮುಂತಾದವರು ಅನುಗ್ರಹವನ್ನು ಪಡೆದರು. ಕೃಷ್ಣನು ಕಂಸನನ್ನು ಸಿಂಹಾಸನದಿಂದ ಭೂಮಿಗೆ ಕೆಡವಿದಾಗ ದೇವತೆಗಳು ಪುಷ್ಪವೃಷ್ಟಿಯನ್ನೇ ಹರಿಸಿದರು. ಪ್ರಣವಾತ್ಸಲ ಶ್ರೀಕೃಷ್ಣನು ಉಗ್ರಸೇನನನ್ನು ಪಟ್ಟಾಭಿಷೇಕನನ್ನಾಗಿ ಮಾಡಿದ. ಬಂಧುಗಳಾದ ಪಾಂಡವರನ್ನು ಸಂಕಟಗಳಿಂದ ಪಾರು ಮಾಡಿ ಧರ್ಮಕ್ಷೇತ್ರವನ್ನು ಸ್ಥಾಪಿಸಿ ಅರ್ಜುನನಿಗೆ ಗೀತೋಪದೇಶವನ್ನು ಹೇಳಿದ. ಧರ್ಮಕ್ಕೆ ಜಯ ಗಳಿಸಿದ. ಅವರನ್ನು ಸುಖದಿಂದಿರಲು ಎಲ್ಲ ಕಾರ್ಯಗಳಲ್ಲಿ ತಾನೇ ನಿಂತು ನಿವೇದಿಸಿದ. ಮುಚುಕುಂದನು ಯುದ್ಧದಲ್ಲಿ ದೈತ್ಯರ ಜೊತೆ ಕಾದಾಡಿ ದೇವತೆಗಳನ್ನು ರಕ್ಷಿಸಿದ. ದೇವತೆಗಳಿಂದ ಬಹುಕಾಲ ನಿದ್ರೆಯನ್ನು ಪಡೆಯುವ ವರವನ್ನು ಪಡೆದ. ಕಾಲಯವನನ್ನು ಸುಟ್ಟು ಹೋದ ಮೇಲೆ ಕೃಷ್ಣನ ದರ್ಶನ ಪಡೆದು ಅವನ ಅನುಗ್ರಹ ಹೊಂದಿದ. ವಿದರ್ಭ ದೇಶಾಧಿಪತಿ ಭೀಷ್ಮಕ ರಾಜನಿಗೆ 5 ಜನ ಗಂಡು ಮಕ್ಕಳು, ರುಕ್ಮಿಣಿ ಎಂಬ ಒಬ್ಬ ಮಗಳು ಇದ್ದ. ರುಕ್ಮಿಣಿಯು ಸದಾ ನಾರದಾದಿಗಳಿಂದ ಕೃಷ್ಣನ ಗುಣ ಸೌಂದರ್ಯವನ್ನು ಕೇಳಿ ಅವನೇ ಪತಿಯಾಗಬೇಕೆಂದು ಭಜನೆ ನಿಷ್ಠೆಯಲ್ಲಿ ಸ್ಮರಣೆಯಲ್ಲಿ ಇರುತ್ತಿದ್ದಳು. ನಿರಂತರ ಕೃಷ್ಣನ ಸ್ಮರಣೆ ಮಾಡುತ್ತಿರುವಾಗ ಕೃಷ್ಣ ಪತಿಯಾಗಬೇಕೆಂಬುದನ್ನೇ ಬೇಡಿಕೊಳ್ಳುತ್ತಿದ್ದಳು. ಅಣ್ಣನಾದ ರುಕ್ಮಿಯು ಮಾತ್ರ ಕೃಷ್ಣನ ದ್ವೇಷಿ. ಅವನು ತಂಗಿಯನ್ನು ಶಿಶುಪಾಲನೆಗೆ ಕೊಡಬೇಕೆಂಬ ಹಠ. ಕೊನೆಗೆ ರುಕ್ಮಿಣಿಯು ಪತ್ರ ಬರೆದು ಶ್ರೀಕೃಷ್ಣನಿಗೆ ಮುಟ್ಟಿಸಲು ಬ್ರಾಹ್ಮಣನನ್ನು ಕಳುಹಿಸಿದಳು. ಬ್ರಾಹ್ಮಣನ ಪತ್ರ ಅರ್ಪಿಸಿ ನಮಸ್ಕಾರ ಮಾಡಿ ಆ ಪತ್ರವನ್ನು ಶ್ರೀಕೃಷ್ಣನು ಬ್ರಾಹ್ಮಣನಿದ್ದಲ್ಲೇ ಓದಿಸಿದನು. ಪತ್ರದ ಸಾರಾಂಶ: ಲೋಕೈಕ ಸುಂದರನೇ, ನಿನ್ನ ಗುಣ ಸೌಂದರ್ಯಗಳನ್ನು ಕೇಳಿ ಕರ್ಣರಂಧ್ರಗಳಿಂದ ಮನದಾಳದಲ್ಲಿ ಮೂಡಿವೆ. ನನ್ನ ಮನನಾಚಿಕೆ ಇಲ್ಲದೆ ನಿನ್ನನ್ನೇ ಹಂಬಲಿಸುವರು. ಶರಣಾಗತಳಾದ ನನ್ನನ್ನು ಸ್ವೀಕರಿಸಿ ಚರಣದಾಸಿಯನ್ನಾಗಿ ಮಾಡಿ ಅಭಿಷ್ಟವನ್ನು ಪೂರೈಸು. ತಡಮಾಡದೆ ಈ ಕೆಲಸ ನೆರವೇರಿಸು. ರುಕ್ಮಿಣಿಯನ್ನು ವಿವಾಹವಾಗಿ ರಾಕ್ಷಸ ವಿಧಿಯಿಂದ ಕರೆದುಕೊಂಡು ಬಂದ. ರುಕ್ಮಿಣಿಯ ಅಣ್ಣ ರುಕ್ಮಿಯು ಯುದ್ಧಕ್ಕೆ ಬರಲು ಶ್ರೀಕೃಷ್ಣನು ಕೊಲ್ಲಲು ಹೋದಾಗ ರುಕ್ಮಿಣಿಯ ಮಾತಿಗೆ ಕೊಲ್ಲಲಾರದೆ ವಿರೂಪ ಮಾಡಿಬಿಟ್ಟ. ಮುಂದೆ ಶ್ರೀಕೃಷ್ಣ ರುಕ್ಮಿಣಿಯೊಂದಿಗೆ ದ್ವಾರಕಾಪಟ್ಟಣಕ್ಕೆ ಬಂದು ಎಲ್ಲ ಸಹಕುಟುಂಬ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ರುಕ್ಮಿಣಿಯ ವಿವಾಹವನ್ನು ಮಾಡಿಕೊಂಡ. ಅಲ್ಲಿ ಪುರವಾಸಿಗಳು ವಿವಾಹ ಮಹೋತ್ಸವವನ್ನು ಕಣ್ತುಂಬ ನೋಡಿಕೊಂಡರು. ಅನೇಕ ಭಕ್ತರಿಗೆ ಅನುಗ್ರಹಿಸಿ ಅಷ್ಟಮ ಸ್ತ್ರೀಯರನ್ನೂ ವಿವಾಹವಾದ. ಕುಚಲನೆಂಬ ಬಡಗೆಳೆಯನಿಗೆ ಮುಷ್ಟಿ ಅವಲಕ್ಕಿಗೆ ಭಜಿಸಿ ಸಕಲ ಸಂಪತ್ತನ್ನು ನೀಡಿದ. ಜಗದ ಕಲ್ಯಾಣಕ್ಕಾಗಿ ಭಕ್ತರ ವಾತ್ಸಲ್ಯಕ್ಕಾಗಿ 12 ವರ್ಷಗಳ ಕಾಲ ಯಜ್ಞ ಮಾಡಿ ತನ್ನನ್ನು ತಾನೇ ಆರಾಧಿಸಿಕೊಂಡ. ಕೇವಲ ಶ್ರೀಹರಿಯ ಕಥಾಮೃತ ಲೀಲೆಗಳ ಶ್ರವಣ ಮಾಡಿದರೆ ಪಾಪಗಳು ಕಳಚಿ ಬೀಳುವವು. ಇಲ್ಲಿಗೆ ದಶಮಸ್ಕಂದ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣವಸ್ತು.